ಮುಗಳಿಯಲ್ಲಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ. ರೈತರು ಮತ್ತು ಸೈನಿಕರು ದೇಶದ ದೊಡ್ಡ ಆಸ್ತಿ. ಮಣಿಪುರ ಶ್ರೀ ಶಿವಬಸವ ಮಹಾಸ್ವಾಮಿಗಳು. ಸಮಾಜದಲ್ಲಿ ಹೊಸತನ ಬರಬೇಕಾದ್ರೆ ಸಂಘಟನೆ ಮಾಡೋದು ಬಹಳ ಅವಶ್ಯಕವಾಗಿದ್ದು, ರೈತರು ಮತ್ತು ಸೈನಿಕರು ಈ ಇಬ್ಬರು ದೇಶದ ಬಹುದೊಡ್ಡ ಆಸ್ತಿ ಎಂದು ಹುಕ್ಕೇರಿ ವಿರಕ್ತ ಮಠದ ಮಣಿಪುರ ಶ್ರೀ ಶಿವಬಸವ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಅದಕ್ಕೆ ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನು ಎಲ್ಲರೂ ಸುಂದರವಾದ ಮಾತುಗಳನ್ನು ಆಡಿದರು. ಕ್ಷೇಮಾಭಿವೃದ್ಧಿ ಸಂಘ ಏನು ಅವಶ್ಯ ಇರಲಿಲ್ಲ ಅಂತ ನಮ್ಮ ವೀರೇಶ್ ಪಾಟೀಲ್ ಅಂದರು. ಈಗ ವೀರೇಶ್ ಪಾಟೀಲ್ರು ಕೂಡ ಒಬ್ಬರು ಶಿಕ್ಷಕರದಾರ, ಅವರು ಶಿಕ್ಷಕರ ಸಂಘದೊಳಗದ ಸುಮ್ಮನೆ ಹೇಳಾಗ್ತೀನಿ. ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಸಂಘಟನೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಸಂಘಟನೆ ಮುಖಾಂತರ ಹೋದ್ವಿ ಅಂದ್ರೆ ನಮಗೆಲ್ಲದೂ ಸಿಗಕ್ಕೆ ಸಾಧ್ಯ ಅದ. ನಾವು ಸಂಘಟನೆ ಇಲ್ಲಾರ್ದ ಬರೀ ಬೇಕು ಬೇಕು ಅಂತ ನಾವು ಇಲ್ಲೇ ಮನೆಯೊಳಗೆ ಕುಂತೀವಿ ಅಂದ್ರೆ ಏನೂ ಸಿಗಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ವಾಮಿಗಳಾದವರು ನಿಂತು ಸೇವೆಯನ್ನು ಸಲ್ಲಿಸುವುದು ಒಂದು ಕೆಲಸ ಆದರೆ, ಈ ನಮ್ಮ ನಾಡಿನಲ್ಲಿ ಕುತ್ಕೊಂಡು ನಮ್ಮ ನಾಡಿನಲ್ಲಿ ಇಟ್ಟುಕೊಂಡು ಯಾರು ನೊಂದವರಿದ್ದಾರೆ ಅವರ ಸೇವೆಯನ್ನು ಮಾಡುವಂತ ಸಂಘಟನೆ ಅದು ಮಾಜಿ ಸೈನಿಕರಾಗಬೇಕನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಚನ್ನಬಸವಣ್ಣನವರು ಒಂದು ಮಾತನ್ನ ಬರೀತಾರೆ, ಬಹಳ ಅದ್ಭುತವಾಗಿರುವಂತಹ. ಅವರು ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ದಿನಾಂಕ 23ರಂದು ಮಾಜಿ ಮತ್ತು ಹಾಲಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು. ಅನುಭವ ಮಾಡಬೇಕು ಅಂತಂದ್ರೆ ಕೂಡಲ ಚನ್ನಸಂಗನ ಅನುಭವನೆ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ತಲೆ ಹೊಲಸಾದ್ರೆ, ಬಟ್ಟೆ ಹೊಲಸಾದ್ರೆ ಮಡಿವಾಳನೆ ಕೊಟ್ಟು ತೊಳಿತೀವಿ. ನಮ್ಮ ತಲೆನ ಹೊಲಸಾದ್ರೆ ಸೋಪು ಶಾಂಪು ಹಾಕಿ ಸ್ವಚ್ಛ ಮಾಡ್ಕೊಳ್ತೀವಿ. ಆದ್ರೆ ಮನದ ಮೈಲಿಗೆಯನ್ನ ತೊಳೆಯಬೇಕಾದರೆ ಕೂಡಲ ಚನ್ನಸಂಗನ ಅನುಭವ ಮಾಡಬೇಕು ಅಂತ ಹೆಂಗ ಅವ್ರು ಹೇಳ್ತಾರಲ್ಲ, ಹಂಗ ನಮ್ಮ ಮನಸ್ಸನ್ನ ಸ್ವಚ್ಛ ಮಾಡ್ಕೊಳಕ್ ಅಧ್ಯಾತ್ಮ ಪ್ರವಚನ ಕೇಳಿದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದ. ಹಂಗ ನಿಮ್ಮ ಮನೆತನದ ಗೌರವ ಮತ್ತು ನಿಮ್ಮ ಮನೆಯೊಳಗೆ ಏನಾದರೂ ಸಮಸ್ಯೆಗಳು ಉದ್ಭವ ಆಯಿತು ಅಂತಂದ್ರೆ ಕಾರ್ಯಕ್ರಮಕ್ಕೂ ಮೊದಲು ಗ್ರಾಮಕ್ಕೆ ಆಗಮಿಸಿದ ಶ್ರೀಗಳನ್ನು ಮತ್ತು ಗಣ್ಯರನ್ನು ಪಾರಂಪರಿಕ ವಾದ್ಯ ವೃಂದಗಳೊಂದಿಗೆ ಸ್ವಾಗತಿಸಲಾಯಿತು. ನಂತರ ಜಗಜ್ಯೋತಿ ಮಹಾತ್ಮ ಬಸವೇಶ್ವರರ ಭಾವಚಿತ್ರದ ಪೂಜೆ ನೆರವೇರಿಸಲಾಯಿತು. ಅದರಂತೆ ಸಂಘದ ಫಲಕ ಉದ್ಘಾಟಿಸಿ ಸಂಘದ ಕಚೇರಿಯನ್ನು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಲಾಯಿತು. ಬಳಿಕ ನಡೆದ ಸಮಾರಂಭವನ್ನು ಶ್ರೀಗಳು ಮತ್ತು ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು. ಸಮಾರಂಭದಲ್ಲಿ ಸೈನಿಕರ ಸಂಘಟನೆಯ ಮಹಾ ಒಕ್ಕೂಟದ ಪದಾಧಿಕಾರಿಗಳನ್ನು, ಹಾಲಿ ಮಾಜಿ ಸೈನಿಕರ ತಾಯಂದಿರು, ಪತ್ನಿಯರನ್ನು, ಬಂಧುಗಳನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು.
ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟಕರಾಗಿ ಆಗಮಿಸಿದ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಮಾತನಾಡಿ, ದೇಶದ ಗಡಿ ರಕ್ಷಣೆಯಲ್ಲಿ ಸೈನಿಕರೇ ಮುಖ್ಯ ಎಂದು ತಿಳಿಸುತ್ತಾ, ಈ ಸಂಘದ ಕಾರ್ಯಾಲಯ ನಿರ್ಮಾಣಕ್ಕೆ ಶಾಸಕರ ಅನುದಾನದಲ್ಲಿ ಸಹಾಯ ಮಾಡುವುದಾಗಿ ಆಶ್ವಾಸನೆ ನೀಡಿದರು. ಭಾಳ ಸಂತೋಷದಿಂದ ಇಲ್ಲಿ ಭಾಗವಹಿಸೀನಿ. ಯಾಕಂತಂದ್ರೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು 2014 ಏನು ಪ್ರಧಾನಮಂತ್ರಿ ಆಗಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಈಗ 12 ವರ್ಷ ಆಯಿತು. ಅವರು ಬಂದ ನಂತರ ಈ ಸೈನಿಕರಿಗೆ ಒಂದು ಒಳ್ಳೆಯ ರೀತಿಯಿಂದ ಸಹಾಯ ಸಹಕಾರ ಮಾಡಿದ್ರು. ಅವರಿಗೆ ಒಂದು ಸಂಬಳ ಆಗಲಿ ಮತ್ತು ಅವರ ಅಲ್ಲಿ ಯುದ್ಧದಲ್ಲಿ ಸಲಕರಣೆಗಳಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಲಕರಣೆಗಳನ್ನ ಅವರಿಗೆ ಕೊಟ್ಟು ಅವರಿಗೆ ಧೈರ್ಯ ತುಂಬಿ ಅವರಿಗೆ ಹೋರಾಟ ಮಾಡಲಿಕ್ಕೆ ಒಂದು ಬೆನ್ನೆಲುಬಾಗಿ ನಿಂತರು. ಮತ್ತು ಅವರ ಕಷ್ಟ ಸುಖದಲ್ಲಿ ಕೂಡ ಮೊದಲಿನಕ್ಕಿಂತನೂ ಈಗ ಸಂಬಳ ಹೆಚ್ಚಿಗೆ ಕೂಡ ಮಾಡಿದ್ದಾರೆ, ಸವಲತ್ತನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲ ಸೈನಿಕರಿಗೆ ಗೊತ್ತಿದ್ದ ವಿಷಯ ಐತಿ. ತಾವೆಲ್ಲರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಅಭಿಮಾನಿಗಳು. ನನಗೂ ಭಾಳ ಸಂತೋಷ. ಯಾಕಂದ್ರೆ ನಿಮಗೆ ಸವಲತ್ತು ಕೊಡಲಿಲ್ಲ ಅಂದ್ರೆ ಮತ್ತೆ ಯಾರು ಕೊಡಬೇಕು? ಈಗ ನೀವು ಅಲ್ಲಿ ಹೋರಾಟ ಈಗ ಅಲ್ಲಿ ಮಾಡಾಕತ್ತಾರಂತೇಳಿ ನಾವು ಇಲ್ಲಿ ಆರಾಮ ಕೂತಿದ್ದೀವಿ. ಎಲ್ಲರೂ ಇಲ್ಲಿ ಆರಾಮ ಕೂಡಕ್ಕೆ ಕಾರಣ ಏನಂತಂದ್ರೆ ಈ ಸೈನಿಕರ ಒಂದು ಆಶೀರ್ವಾದ ಏನಾದ್ರು ನಾವು ದೇಶನ ಕಾಯಕತ್ತಾರ ನಾವು ಇಲ್ಲಿ ಆರಾಮ ಕೂತಿದ್ದೇವೆ. ಏನು ಈ ಮಾಜಿ ಮತ್ತು ಮಾಜಿ ಸೈನಿಕರ ಏನೀಗ ಈ ಒಕ್ಕೂಟವನ್ನು ಕ್ಷೇಮಾಭಿವೃದ್ಧಿ ಏನು ನೀವು ಮಾಡಿದಿರಲ್ಲ, ನಿಮಗೆ ಒಳ್ಳೆಯದಾಗಲಿ ಶುಭವಾಗಲಿ. ನಿಮ್ಮದು ಏನೇ ಕಷ್ಟ ಸುಖ ಇದ್ದರೂ ಕೂಡ ಅದರಲ್ಲಿ ನಾನು ಕೂಡ ಭಾಗಿಯಾಗ್ತಾನೋ. ನಿಮ್ಮ ಹಿಂದಿನ ಅದನ್ನೇ ತೇಳಿ ಸಂದರ್ಭದಲ್ಲಿ ನಿಮಗೆ ಭರವಸೆಯನ್ನು ಕೊಡ್ತಾನೋ. ನೀವು ಏನೇ ಸಮಸ್ಯೆ ಇದ್ದರೂ ಕೂಡ ನನ್ನ ಗಮನಕ್ಕೆ ತೊಗೊಂಬರಿ. ನಾನು ನಿಮಗೆ ಮಣಿ ಮಗನಿಗತೆ ನಾನು ನಿಮ್ಮ ಕೆಲಸಕ್ಕೆ ಮಣಿ ಆಗ್ತಾನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ನೀವು ಈ ಸೈನಿಕರ ಸಂಘದ ಒಂದು ಆಫೀಸ್ ಮಾಡಲಿಕ್ಕೆ ನೀವು ಏನಾರ ಜಾಗ ಸ್ಥಳ ತೊಗೊಂಡ್ರಿ ಅಂದ್ರೆ ಅದಕ್ಕೆ ನಾನು 5 ಲಕ್ಷ ರೂಪಾಯಿನ ನಂದಾಗ ನಿಮ್ಮೆಲ್ಲರಿಗೆ ಕೂಡ ಭರವಸೆ ಕೊಡ್ತಾನೋ. ಮತ್ತು ಈಗಾಗಲೇ ಜಿಲ್ಲಾ ಪಂಚಾಯತ ಮಾಜಿ ಸದಸ್ಯ ಹಾಗೂ ಚಂದರ್ಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಭಾತೆ ಮಾತನಾಡಿ, ದೇಶ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಸೈನಿಕರ ತ್ಯಾಗದ ಜೊತೆಗೆ ಅವರನ್ನು ದೇಶ ಕಾಯಲು ಕಳುಹಿಸಿಕೊಡುವ ತಂದೆ, ತಾಯಿ, ಹೆಂಡತಿ, ಮಕ್ಕಳೂ ಕೂಡ ದೇಶದ ಸೇವಕರೇ ಎಂದು ಬಣ್ಣಿಸಿದರು. ಕ್ಷೇಮಾಭಿವೃದ್ಧಿ ಸಂಘ ಮಾಡಿದಿಲ್ಲ, ಇದ್ರ ಜೊತೆಗೆ ಈಗೇನು ನಾವು ಹೋಗಿ ರೊಕ್ಕ ಬರೋದ ಮೇಲೆ ಅವ್ರಿಗೆ 2%, 5%, 10% ಹೆಚ್ಚು ಕೊಡ್ತಾರೆ. ಅಲ್ಲಿ ಏನು ಕೊಡ್ತಿದ್ದಿಲ್ಲ. ನಿಮ್ಮ ಊರಾಗ ನಾವು ಮಾಡ್ಕೊಂಡು ನಮ್ಮೊಂದೊಂದು ಸಂಘ ಆಗ್ತಾವ, ನಮ್ಮೊಂದೊಂದು ಬ್ಯಾಂಕ್ ಆಗ್ತದಲ್ಲ ಅಂತ ಮತ್ತೆ ಅಲ್ಲಿ ಕೇಳ್ಬಯಸ್ತೇನೆ. ಯಾಕಂದ್ರೆ ಈ ಸಂಸ್ಥೆ ಮಾಡ್ಬೇಕಾದ್ರೆ ಭಾಳ ದುಡ್ಡು ಬೇಕಾಗಿಲ್ಲ. ನಿಮಗೆ ಏನು ಬಂದಿರ್ತಾವ ಒಂದು 5 ಮಂದಿ 10 ಮಂದಿ ಕೊಟ್ಟು ಒಂದು ಸಂಘ ಆಗ್ತದೆ. ಮೆಂಬರ್ಗಳು ನಿಮಗೆ ಬೇಕಾದವ್ರು ತೋರಿ. ಯಾರು ನಮಗೆ ಮಾರ್ಗೇಜ್ ಮಾಡಿ ಕೊಡ್ತಾರೆ ಅಂಥವ್ರು ಸಾಲ ಕೊಟ್ಟು ಯೋಗ್ಯ ರೀತಿಯಲ್ಲಿ. ನಾವು ಹೆಚ್ಚಿನ ಬಡ್ಡಿ ತೊಗೊಳಕ್ಕೆ ಹೋಗಿ ಈಗ ಎಷ್ಟೋ ಜನ ಬಜೆಟ್ನಿ ಒಳಗೆ ಬಿದ್ದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದು ಅವ್ರು ಯಾವಾಗ ಸರಿ ನಡೆಸಿದ್ದಾರೋ ನಿಮಗೂ ಬರ್ತದ, ನನಗೂ ಬರ್ತದ. ಸರಿ, ಆ ಮಹಾಲಕ್ಷ್ಮಿ ತಾಯಿ ಗಪ್ಕೊಂಡಾಗಿಲ್ಲ. ಅದಕ್ಕೆ ಏನು ಒಂದು ಬಾಯಲೇನೆ ಮಾತಾಡಕ್ಕೆ ಹಚ್ಚಿರೋ ಕೈಲೇನೆ ಮಾಡಕ್ಕೆ ಹಚ್ಚಿರ್ತಾರೆ. ಅವರು ನಿಮ್ಮ 15,000 ಏನು ನಿಮ್ಮ ರಿವಾಲ್ವರ್ ಇದ್ದಿಲ್ಲ, ಆ ರಿವಾಲ್ವರ್ ಇವತ್ತು ಅವ್ನು ಜೈಲು ಇರುವಂಥ ಕೆಲಸವನ್ನು ಅದು ಮಾಡಿತು ಅನ್ನುವಂಥ ಮಾತನ್ನು ಮಾಡಿದಾಗ ಮಾತ್ರ ನಾನು ಖುಷಿಯಿಂದ ಇರ್ತೀನಿ. ಇಲ್ಲಾಂದರೆ ಇವತ್ತು ಇರಾನ್ ಆಗಿರ್ಬೋದು ಅಥವಾ ಇಸ್ರೇಲ್ ಆಗಿರ್ಬೋದು ಅಥವಾ ಅರ್ಮೇಜ್ ಆಗಿರ್ಬೋದು, ಇಂಥಲ್ಲಿ ಏನು ಯುದ್ಧ ನಡೀತಲ್ಲ ಅದು ಎಲ್ಲದಕ್ಕೂ ಸರಿ ಶಾಂತಿಯಲ್ಲಿ ಯಾರಾದರೂ ಕೊಟ್ಟಿದ್ರೆ ನಮ್ಮ ಭಾಗದ ಮತ್ತು ನಮ್ಮ ದೇಶದ ಎಲ್ಲ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಇದಕ್ಕೆ ಪೂರಕವಾಗಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂಥ ಮಾತನ್ನು ನಾವು ಪ್ರಾಮಾಣಿಕವಾಗಿ ಹೇಳಬೇಕು. ಮೊನ್ನೆ ಸಹಿತ ಹೇಳ್ತಾರೆ, ಬೇರೆ ಬೇರೆ ಪಕ್ಷದವರು ಅದು ಮಾತಾಡೋದಿರ್ತದೆ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳ್ತಾರೆ. ಆದರೆ ಮೊನ್ನೆ ನಡೆದಾಗ ಸಹಿತ ಮೊನ್ನೆ ಇರಾನ್ ಇರ್ಬೋದು, ಅದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅನುಕೂಲ. ನೇಜ್ ಗ್ರಾಮದ ಶರಣ ವೀರೇಶ್ ಪಾಟೀಲ್ ಮಾತನಾಡಿ, ಸೈನಿಕರು ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟು ದೇಶದ ಕ್ಷೇಮವನ್ನು ಕಾಪಾಡುವವರು. ಈಗ ಅವರ ಕ್ಷೇಮಕ್ಕಾಗಿ ಸಂಘಟನೆ ಕಟ್ಟುವುದು ಅನಿವಾರ್ಯವಾಗಿದೆ ಎಂದರು. ಸಾಮಾಜಿಕ ಬದ್ಧತೆಗಳ ಕೊರತೆಯಿಂದಾಗಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೈನಿಕ ವೃತ್ತಿಗೂ ಬೇರೆ ವೃತ್ತಿಗಳಿಗೂ ಬಹಳ ವ್ಯತ್ಯಾಸ ಇದೆ.
ಸೈನಿಕರು ವೃತ್ತಿಗೆ ಸೇರೋ ಕಾಲಕ್ಕೆ ಯೌವನದ ಪ್ರಾರಂಭದಲ್ಲಿ ಇರ್ತಾರೆ. ಅವರಿಗೆ ಪ್ರಪಂಚದ ಪೂರ್ಣ ಜ್ಞಾನ ಬಂದಿರೋದಿಲ್ಲ. ಆಗ್ತಾನೆ ಓದ್ ಮುಗಿಸ್ತಿರ್ತಾರೆ, ಆಗ್ತಾನೆ ಕುಟುಂಬದ ಸಣ್ಣ ಸಣ್ಣ ಜವಾಬ್ದಾರಿಗಳು ಬರ್ತಿರ್ತವೆ. ಅಂಥ ಕಾಲಘಟ್ಟದಲ್ಲಿ ಎಲ್ಲ ಸಂಬಂಧಗಳನ್ನು ಕತ್ತರಿಸಿ ರಾಷ್ಟ್ರ ಪ್ರೇಮದ ಸಂಬಂಧನ ಕೊರಡಿಗೆ ಕಟ್ಟಿ ಗಡಿಗೆ ಕಳಿಸಿಬಿಡ್ತಾರೆ. ಅವರಲ್ಲಿ ಗಡಿಯಲ್ಲಿ ಹೋಗಿ ಗುಡ್ಡದ ಮೇಲೆ, ಗುಹೆ ಒಳಗಡೆ, ನದಿ ತಟದಲ್ಲಿ ಎಲ್ಲೆಲ್ಲೋ ಹೋರಾಟ ಮಾಡೋ ಕಾಲಕ್ಕೆ ಅವ್ರು ಎಷ್ಟು ಸಂಕಟ ಪಡ್ತಾರೆ, ಎಷ್ಟು ಸಂಘರ್ಷ ಅನುಭವಿಸ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಗೆ ಅವ್ರು ಬಹಳ ಚೆನ್ನಾಗಿ ಕಾಣಿಸ್ತಾರೆ. ಯೂನಿಫಾರ್ಮ್ ಹಾಕೊಂಡಾಗ, ಟೋಪಿ ಹಾಕೊಂಡಾಗ, ಸೆಲ್ಯೂಟ್ ಹೊಡೆದಾಗ, ಜೈಕಾರ ಹಾಕಿದಾಗ, ಅಥವಾ ದೇಶದ ಬಾವುಟನ ಹಾರಿಸಿದಾಗ ಸೈನಿಕರು ಬಹಳ ಚೆನ್ನಾಗಿ ಕಾಣಿಸ್ತಾರೆ, ಠಾಕ್ ಟೀಕಾಗಿ ಕಾಣಿಸ್ತಾರೆ. ಅವರ ಸಂತೋಷ, ಸಂಭ್ರಮ ನಮಗೆ ಕಾಣಿಸ್ತದೆ. ಆದರೆ ಅವರ ಸಂಕಟ, ನೋವು, ಕಷ್ಟಗಳು ನಮಗೆ ಕಾಣಿಸೋದಿಲ್ಲ. ಇಲ್ಲಿರೋ ಯಾವ ಸೈನಿಕರು ಅಥವಾ ನಾವೆಲ್ಲ ಹೋಳಿ ಹಬ್ಬ ಬಂದರೆ ಕಲರ್ ಬಣ್ಣನ ಬೇರೆಯವರಿಗೆ ಹಾಕಿ ಖುಷಿ ಪಡ್ತೇವೆ. ಆದರೆ ಅಲ್ಲಿ ಗಡಿಯಲ್ಲಿ ನಿಂತ ಸೈನಿಕರು ಯಾವ ದಿಕ್ಕಿನಿಂದ ವೈರಿಗಳು ಒಳಗಡೆ ಬಂದು ಭಾರತ ಮಾತೆಯ ಘನತೆಗೆ ಧಕ್ಕೆ ತರ್ತಾರೋ ಅಂತ ಜಾಗರೂಕರಾಗಿ ಮೈ ಮೇಲೆ ಮದ್ದು ಗುಂಡುಗಳನ್ನು ಹೊತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ದೇಶನ ಕಾಯ್ತಾರೆ. ಆದ್ದರಿಂದ ಸೈನಿಕರಂದ್ರೆ ಭಾರತ ಮಾತೆಯ ವೀರ ಪುತ್ರರು ಅನ್ನೋದರಲ್ಲಿ ಯಾವ ಸಂದೇಹನೂ ಇಲ್ಲ. ಬೆಳಗಾವಿ ಜಿಲ್ಲಾ ಸೈನಿಕರ ಸಂಘಟನೆ ಮಹಾ ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಪೂಜೇರಿ ಮಾತನಾಡಿ, ಮಾಜಿ ಹಾಗೂ ಹಾಲಿ ಸೈನಿಕರ ಸಮಸ್ಯೆಗಳೇನು, ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ತಿಳಿಸಿದರು. ಬತ್ತಿ ನೊಂದಿತಯ್ಯ ಎನ್ನ ಕೂಡಲ ಸಂಗಮ ಶರಣರ ಮನ ನೊಂದಿತಯ್ಯ ಎನ್ನುವ ಅನ್ನ ಬಸವಣ್ಣನವರ ವಚನವನ್ನು ಪ್ರಸ್ತಾಪಿಸುತ್ತಾ ಈ ಕ್ಷೇತ್ರದ ಆರಾಧ್ಯ ದೇವ ಶ್ರೀ ಬಸವೇಶ್ವರನ ಪಾದಾರವಿಂದಗಳಿಗೆ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಇದಕ್ಕಿಂತ ಮೊದಲು ಸೈನಿಕರ ಬಗ್ಗೆ ಅಪಾರವಾಗಿ ಭಾವನಾತ್ಮಕವಾಗಿ ಮಾತಾಡಿದಂತಹ ಶ್ರೀ ವೀರೇಶ್ ಪಾಟೀಲ್ ಸರ್ ಅವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸೈನಿಕರ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದಂತಹ ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಐಹೊಳೆ ಸಾಹೇಬ್ರವರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂತಹ ರಮೇಶ್ ಬಸವಾಡಿ ಸರ್ ಅವರೇ, ಹಾಲಿ ಮತ್ತು ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಗರ್ಜನೆ ಆಗೋದು, ಸಿಂಹ ಗರ್ಜನೆ ಆಗೋದು. बोलो भारत माता की, बोलो भारत माता की. ಧನ್ಯವಾದಗಳು. ಇವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದ ಮಾಜಿ ಹಾಗೂ ಹಾಲಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಾತಪ್ಪ ಕುಟಬಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸೈನಿಕರಾಗುವ ಅನ್ಯಾಯವನ್ನು ಹೋಗಲಾಡಿಸಲು ಈ ಸಂಘ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಕೆಲವೊಂದು ದೌರ್ಜನ್ಯಗಳು ನಡೆದವು, ಆದರೆ ಎಲ್ಲ ನಾವು ಬಗೆಹರಿಸಿಕೊಳ್ಳಬೇಕಾದ್ರೆ ನಮ್ಮೊಳಗೆ ಒಂದು ಸಂಘಟನೆ ಮಾಡಿ ಈಗಾಗಲೇ ನಮ್ಮ ಬೆಳಗಾವಿ ಮಹಾ ಒಕ್ಕೂಟದಿಂದ ತುಂಬ ಕಾರ್ಯಕ್ರಮ ಮಾಡಿದ್ದಾರೆ. ಈ ವೇಳೆ ಮುಗಳಿ ಗ್ರಾಮದ ಹಾಲಿ ಮಾಜಿ ಸೈನಿಕರು, ಮಹಾ ಒಕ್ಕೂಟದ ಮಿತ್ರ ಸಂಘಟನೆಗಳ ಪದಾಧಿಕಾರಿಗಳು, ಮುಗಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಖಂಡರಾದ ಬಸಗೌಡ ಪಾಟೀಲ್, ಇರಗೌಡ ಪಾಟೀಲ್, ರಾಜು ಹರಗನ್ನವರ್, ಶಿವಪ್ಪ ಬಂಬಲವಾಡಿ, ಬಿಎಲ್ ಕಳಸನವರ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬರಲಿ ಸ್ವಲ್ಪ ಜೋರಾಗಿ ಚಪ್ಪಾಳೆ. ರಾಜು ಹರಗನ್ನವರ್ ಸ್ವಾಗತಿಸಿ, ನಿರೂಪಿಸಿ, ವಂದಿಸಿದರು. ಮಾಜಿ ಸೈನಿಕರ ಸಂಘಟನೆ ಮಹಾ ಒಕ್ಕೂಟ ಅಧ್ಯಕ್ಷರಾದಂಥ ಶ್ರೀ ಜಗದೀಶ್ ಪೂಜಾರಿ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ
ಪಂಚ್ ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ಬಡಿಗೇರ್.